ಬಹಳ ಉತ್ತಮ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಕಾಟ ತುಂಬಾ ಜಾಸ್ತಿಯಾಗಿ ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡು ಮಲಗುವಂತ ಒಂದು ಕೆಟ್ಟ ಹವ್ಯಾಸಗಳು ಬೆಳೀತಾ ಇದೆ. ಇದು ಒಳ್ಳೇದಲ್ಲ. ಯಾಕೆಂದ್ರೆ ಮೊಬೈಲ್ ನಿಂದ ಉಂಟಾಗ್ತಕ್ಕಂತ ರೇಡಿಯೋ ಕಿರಣಗಳು ಅವು ನಿದ್ರೆಗೆ ಭಂಗ ತರೋದಲ್ಲದೆ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಅಂತರಾಳ ಕಾರ್ಯಕ್ರಮದ ಈ ಸರಣಿಯಲ್ಲಿ ಒಂದೊಂದು ಮೌಲ್ಯಯುತ ವಿಷಯಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೀವಿ. ಇಂದು ಕೂಡ ಒಂದು ಹೊಸ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಅಂತ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇಂದಿನ ವಿಷಯ ನಿದ್ರೆ. ನಿದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾದಂತ ಒಂದು ಅಂಶ. ಯಾಕಪ್ಪ ಅಂತಂದ್ರೆ ನಾವು ಕೆಲಸ ಮಾಡಿ ದಣಿದು ಕೊನೆಗೆ ನಮ್ಮ ಶರೀರವನ್ನ ವಿಶ್ರಾಂತ ಸ್ಥಿತಿಯಲ್ಲಿ ಇಡಬೇಕು ಅಂತಂದ್ರೆ ನಿದ್ರೆ ಬಹಳ ಮುಖ್ಯ. ನಿದ್ರೆ ಇಲ್ಲ ಅಂತಂದ್ರೆ ನಮ್ಮ ಚಟುವಟಿಕೆಗಳಲ್ಲಿ ಕೊರತೆ ಆಗ್ಬಹುದು ಅಥವಾ ನಮ್ಮ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗಬಹುದು. ಈ ರೀತಿಯ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಅದಕ್ಕೋಸ್ಕರ ಮನುಷ್ಯನಿಗೆ ಎಲ್ಲಾ ಚಟುವಟಿಕೆಗಳ ಜೊತೆಗೆ ನಿದ್ರೆ ಕೂಡ ಬಹಳ ಅತಿ ಅಗತ್ಯವಾದಂತ ಒಂದು ಅಂಶ ಆಗಿರುತ್ತೆ. ಈ ನಿದ್ರೆ ಯಾರು ಎಷ್ಟು ಗಂಟೆ ಮಾಡಬೇಕು ಅನ್ನೋದು ಕೂಡ ವಿಜ್ಞಾನಿಗಳು ತರ್ಕ ಮಾಡಿದ್ದಾರೆ. ಅದರಲ್ಲಿ ಬಾಲ್ಯದಲ್ಲಿ ಸಾಮಾನ್ಯ ಹೆಚ್ಚಿನ ನಿದ್ರೆಯ ಅವಶ್ಯಕತೆ ಇರುತ್ತೆ. ಬಾಲ್ಯ ಅಂತಂದ್ರೆ ಮಗು ಬೆಳವಣಿಗೆ ಹೊಂದತಕ್ಕಂತಹ ವಯಸ್ಸಾದ್ರಿಂದ ಆ ಸಂದರ್ಭದಲ್ಲಿ ನಿದ್ರೆ ಅತಿ ಹೆಚ್ಚು 8 ರಿಂದ 12 ಗಂಟೆ ಅಂತ ಹೇಳ್ತಾರೆ ಒಂದು ವೈಜ್ಞಾನಿಕ ಅಂದಾಜಿನ ಪ್ರಕಾರ. ಇನ್ನು ಸಾಮಾನ್ಯ ವ್ಯಕ್ತಿಗಳೆಲ್ಲ ಅಂದ್ರೆ ಒಂದು ಕಿಶೋರಾವಸ್ಥೆಯನ್ನು ದಾಟಿ ಮುಂದೆ ಹೋದಾಗ 7 ರಿಂದ 8 ಗಂಟೆ ಅದು ಸಂಪೂರ್ಣ ನಿದ್ರೆ ಅಂತ ಹೇಳ್ತೀವಿ. ಇದು ಯಾಕೆ ಬೇಕು ಸಂಪೂರ್ಣ ನಿದ್ರೆ ಅಂತಂದ್ರೆ, ನಾವು ರಾತ್ರಿ ಊಟ ಮಾಡಿದ ನಂತರ ನಮ್ಮ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿ ಮನಸ್ಸನ್ನ ಶರೀರವನ್ನ ವಿಶ್ರಾಂತ ಸ್ಥಿತಿಯಲ್ಲಿಟ್ಟು ಮತ್ತೆ ಪುನಃ ಮುಂಜಾನೆಗೆ ಅದು ತನ್ನ ದೈನಂದಿನ ಕೆಲಸನ ಶುರು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಒಂದು ಸಂಧಿಕಾಲ ಅಂತ ಹೇಳ್ಬೋದು. ಈ ನಿದ್ರೆ ಇಲ್ಲದೆ ಹೋದರೆ ಏನು ಪರಿಣಾಮ ಬೀರಬಹುದು ಅಂದ್ರೆ, ಒಂದು ಆರೋಗ್ಯ ಸಮಸ್ಯೆಗಳಲ್ಲಿ ಏರ್ಪೇರಾಗುತ್ತೆ, ಮತ್ತೆ ಚಟುವಟಿಕೆಯಿಂದ ವಿಭಿನ್ನವಾದ ಸ್ಥಿತಿಯನ್ನು ತಲುಪ್ತೀವಿ. ಹಾಗೆ ಮತ್ತೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಆಲಸ್ಯ ಜಾಸ್ತಿ ಆಗುತ್ತೆ. ನಿದ್ರೆ ಕೊರತೆ ಆದಾಗ ನಿದ್ರೆ ಮಾಡಬೇಕಾದ ಸಮಯದಲ್ಲಿ ನಿದ್ದೆ ಮಾಡದೇನೆ ಹಗಲು ಹೊತ್ತು ಹೆಚ್ಚು ನಿದ್ದೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಏರ್ಪೇರುಗಳಾಗ್ತವೆ. ಯಾವ ರೀತಿ ಅಂದ್ರೆ, ಹೆಚ್ಚು ಬೊಜ್ಜು ಬೆಳೀತಕ್ಕಂತ ಅವಕಾಶ ಸನ್ನಿವೇಶ ಬರಬಹುದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಇನ್ನು ಅನೇಕ ದುಷ್ಪರಿಣಾಮಗಳು ನಾವು ನಿದ್ದೆ ಮಾಡದೇ ಇರತಕ್ಕಂತ ಸಮಯವನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ನಿದ್ದೆ ಮಾಡೋದ್ರಿಂದ ಉಂಟಾಗಬಹುದು. ಹಾಗಾದ್ರೆ ಪ್ರಶ್ನೆ ಮೂಡುತ್ತೆ, ಹೇಗೆ ಅಂದ್ರೆ, ಕೆಲವರಿಗೆ ನೈಟ್ ಶಿಫ್ಟ್ ಡ್ಯೂಟಿ ಇರುತ್ತೆ. ಅವರು ರಾತ್ರಿ ಪೂರ್ತಿ ಕೆಲಸ ಮಾಡಿ ಬೆಳಗಿನ ಹೊತ್ತಿನಲ್ಲಿ ನಿದ್ರೆ ಮಾಡಬೇಕಾಗುತ್ತೆ. ಅದು ಅನಿವಾರ್ಯ ಆಗ್ಬಿಡುತ್ತೆ. ಯಾಕೆಂದ್ರೆ ಕೆಲಸ ಅಂತ ಬಂದಾಗ ನಾವು ರಾತ್ರಿ ಪಾಳಿಯನ್ನಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋರಿಗೆ ಹಗಲೊತ್ತಿನ ನಿದ್ದೆ ಅವಶ್ಯಕವಾಗಿರುತ್ತೆ. ಯಾಕೆಂದ್ರೆ ರಾತ್ರಿ ಎಲ್ಲ ದಣದಿರ್ತಾರೆ ಅವರು. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ಹಗಲೊತ್ತಿನ ನಿದ್ದೆ ಅತಿ ಅವಶ್ಯಕ. ಆದ್ರೆ ಸಾಮಾನ್ಯವಾಗಿ ನಾವು 8 ಗಂಟೆ ಹಗಲೊತ್ತು ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಅಂತವ್ರನ್ನ ಹೊರತುಪಡಿಸಿ ಇತರೆ ಸಾಮಾನ್ಯ ಜನರಿಗೆ ನಿದ್ರೆಯನ್ನ ಸರಿಯಾದ ಸಮಯದಲ್ಲಿ ನಿದ್ರೆಗೆ ಜಾರೋದು ಬಹಳ ಉತ್ತಮವಾದಂತಹ ಒಂದು ದೈನಂದಿನ ಅಭ್ಯಾಸ ಅಂತ ಹೇಳ್ಬೋದು. ಏಕೆಂದ್ರೆ ನಮ್ಮ ಊಟದ ಕ್ರಮನೇ ಒಂದು ವಿಚಿತ್ರವಾಗಿರುತ್ತೆ. ಕೆಲವರು 12 ಗಂಟೆಗೆ ಊಟ, ಮಧ್ಯರಾತ್ರಿ 12 ಗಂಟೆಗೆ ಊಟ ಮಾಡೋರು ಇರ್ತಾರೆ. ಆಗ ಜೀರ್ಣಾಂಗ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ನಾವು ರಾತ್ರಿ ಆದಷ್ಟು ಬೇಗ ಅಂದ್ರೆ 7 ರಿಂದ 8 ಒಳಗೆ ಊಟ ಮಾಡಿ ಒಂದು 9 ಗಂಟೆ 9:30 ಒಳಗೆ ಮಲಗೋದ್ರಿಂದ ನಮ್ಗೆ ಸರಿಯಾದ ನಿದ್ರೆ ಅವಕಾಶ ದೊರೆಯ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದು ಬಿಟ್ಟು ನಾವು 11:30, 12 ಗಂಟೆ, 12:30 ಹಿಂಗೆ ಊಟ ಮಾಡಿ ಮಲಗೋದ್ರಿಂದ ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣಗೊಳ್ಳದೆ ನಿದ್ರೆಗೂ ಅವಕಾಶ ಕಡಿಮೆ ಆಗಿ ಎರಡೂ ಕಡೆಯಿಂದ ದುಷ್ಪರಿಣಾಮವನ್ನ ನಾವು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸಮಯಕ್ಕೆ ಸರಿಯಾಗಿ ಅದನ್ನ ಹೊಂದಿಸ್ಕೊಂಡು
ನಾವು ನಿದ್ರೆಗೆ ಯಾವುದೇ ರೀತಿ ಭಂಗ ಬರದೇ ಇರೋ ಹಾಗೆ ನೋಡ್ಕೋಬೇಕಾದ್ದು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬಾ ಉತ್ತಮ. ನಾವೆಲ್ಲ ಸಾಮಾನ್ಯವಾಗಿ ಚಿಕ್ಕವರಾಗಿದ್ದಾಗ ನೋಡಿರ್ತೀವಿ, ಮಕ್ಕಳು ಕೆಲವು ಸರಿ ನಿದ್ದೆ ಮಾಡಲ್ಲ. ಯಾಕೆಂದ್ರೆ ಅವು ಹಗಲೊತ್ತೆಲ್ಲ ನಿದ್ದೆ ಮಾಡಿ ರಾತ್ರಿ ತುಂಬಾ ಎಚ್ಚರಾಗಿರ್ತಾವ ಮಕ್ಕಳು. ಆಗ ತಾಯಂದ್ರೆ ಏನ್ ಮಾಡ್ತಾರೆ, ಜೋಗುಳ ಹಾಡಿ ಅಥವಾ ಮಕ್ಕಳಿಗೆ ಇಷ್ಟ ಆಗುವಂತ ತಲೆದೂಗುವಂತ ಹಾಡುಗಳನ್ನ ಕೇಳಿಸೋದ್ರ ಮೂಲಕ ಮಕ್ಕಳು ಮಲಗೋ ಹಾಗೆ ಮಾಡ್ತಾರೆ. ಇದು ಒಂದು ಕೂಡ ಮ್ಯೂಸಿಕ್ ಥೆರಪಿ ಅಥವಾ ಸಂಗೀತ ಒಂದು ಥೆರಪಿ ಅಂತ ಹೇಳ್ಬೋದು. ಹೀಗಾಗಿ ಇದರಿಂದಲೂ ಕೂಡ ನಿದ್ದೆ ಬರುವಂತ ಅವಕಾಶ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ದೊಡ್ಡವರು ಕೂಡ ಏನ್ ಮಾಡ್ತಾರೆ, ನಿದ್ರೆ ಬರ್ಲಿ ಅಂತ ಹೇಳಿ ಇಯರ್ ಫೋನ್ ಹಾಕೊಂಡು ಕಿವಿಗೆ ತಮ್ಗೆ ಬೇಕಾದಂತ ಇಂಪಾದ ಹಾಡುಗಳನ್ನ ಕೇಳ್ತಾ ಮಲಗುವಂತ ಒಂದು ಅವಕಾಶ ಕೂಡ ಇದೆ. ಆದ್ರೆ ನಾವು ಗಮನಿಸಬೇಕಾದಂತ ಒಂದು ಅಂಶ ಇದೆ. ನಾವು ಹಾಗೆ ಕಿವಿನಲ್ಲಿ ಬಿಟ್ಬಿಟ್ರೆ ನಮಗೆ ಶ್ರವಣ ದೋಷ ಉಂಟಾಗಬಹುದು, ಅಥವಾ ಬರ್ತಾ ಬರ್ತಾ ಅದೇ ತರ ಮುಂದುವರೆದು ಕಿವುಡುತನ ಕೂಡ ಸಂಭವಿಸಬಹುದು. ಅದರಿಂದ ನಾವು ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಆತರ ಹಾಡನ್ನ ಕೇಳಿಸ್ಕೊಂಡು ನಿದ್ರೆ ಬರುವಂತ ಸಮಯದಲ್ಲಿ ಅದನ್ನ ತೆಗೆದಿಟ್ಟು ಮಲಗೋದು ಬಹಳ ಉತ್ತಮ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಕಾಟ ತುಂಬಾ ಜಾಸ್ತಿಯಾಗಿ ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡು ಮಲಗುವಂತ ಒಂದು ಕೆಟ್ಟ ಹವ್ಯಾಸಗಳು ಬೆಳೀತಾ ಇದೆ. ಇದು ಒಳ್ಳೇದಲ್ಲ. ಯಾಕೆಂದ್ರೆ ಮೊಬೈಲ್ ನಿಂದ ಉಂಟಾಗ್ತಕ್ಕಂತ ರೇಡಿಯೋ ಕಿರಣಗಳು ಅವು ನಿದ್ರೆಗೆ ಭಂಗ ತರೋದಲ್ಲದೆ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಮೊಬೈಲ್ನ ಮಲಗುವಾಗ ಸಾಕಷ್ಟು ದೂರದಲ್ಲಿಟ್ಟು ಮಲಗೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡತಕ್ಕಂತ ಸಾಧ್ಯತೆ ಉಂಟು. ಹಾಗೆ ಈ ನಿದ್ರಾಹೀನತೆ ಕೊರತೆ ಇರತಕ್ಕಂಥವ್ರಿಗೆ ಸಾಮಾನ್ಯ ಸಲಹೆಗಳು ಕೆಲವೊಂದಿವೆ. ಏನಪ್ಪಾ ಅಂದ್ರೆ, ಹಾಲಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಕುಡಿದು ಮಲಗೋದ್ರಿಂದ ಅವ್ರಿಗೆ ಬೇಗ ನಿದ್ದೆ ಬರುವಂತ ಸಾಧ್ಯತೆ ಉಂಟಾಗುತ್ತೆ. ಹಾಗೆ ಯಾವಾಗ್ಲಾದ್ರೂ ಅಪರೂಪಕ್ಕೆ ವಾರಕ್ಕೊಂದ್ಸರಿ 2 ಸಾರಿ ಗಸಗಸೆ ಪಾಯಸ ಸೇವನೆ ಮಾಡೋದ್ರಿಂದ ಕೂಡ ನಿದ್ರೆಗೆ ಸಾಕಷ್ಟು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯವನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ ಮನುಷ್ಯ ಸದಾ ಚಟುವಟಿಕೆಯಿಂದ ಮತ್ತೆ ಯಾವಾಗ್ಲೂ ನಗುಮುಖದಿಂದ ನಾವು ಜೀವನ ನಡೆಸಬೇಕು ಅಂತಂದ್ರೆ ನಿದ್ರೆ ನಮಗೆ ಬಹಳ ಅವಶ್ಯಕವಾದದ್ದು. ಅಂತಹ ನಿದ್ರೆಯನ್ನ ನಾವು ಯಾವುದೇ ಭಂಗ ತಂದುಕೊಳ್ಳದೆ ನಮ್ಗೇನೇ ಮುಂದೆ ಹೆಚ್ಚಿನ ಕಾರ್ಯ ಚಟುವಟಿಕೆಗಳಿದ್ರೂ ಕೂಡ ಅದನ್ನ ಮರು ನಿಗದಿಪಡಿಸಿಕೊಂಡು ನಮ್ಮ ನಿದ್ರಾ ಸಮಯವನ್ನ ಯಾವುದೇ ರೀತಿ ಕೊರತೆ ಉಂಟಾಗದೇ ಇದ್ದಾಗೆ ನಾವು ನೋಡ್ಕೊಂಡಿದ್ದೇ ಆದ್ರೆ ನಿದ್ರೆಯಿಂದ ನಾವು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತೀವಿ. ನಾವು ಎಲ್ಲಾ ಕೆಲಸಗಳು ಯಶಸ್ಸಿನಿಂದ ಕೂಡಿರ್ತವೆ. ಹಾಗೆ ನಾವು ನಿದ್ರೆ ಕೊರತೆ ಆಯ್ತು ಅಂತ ಬೇರೆಯವ್ರ ಮೇಲೆಲ್ಲ ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಅದೆಲ್ಲ ತಪ್ಪಿ ಎಲ್ಲರ ಜೊತೆಗೂ ಕೂಡ ಸೌಹಾರ್ದಯುತವಾಗಿ ನಾವು ಸಮಾಜದಲ್ಲಿ ಜೀವನ ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಯಾವುದೇ ರೀತಿ ನಿಮ್ಮ ನಿದ್ರೆಯನ್ನ ಭಂಗ ಮಾಡ್ಕೋಬೇಡಿ. ನಿದ್ರೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಹಾಗೆ ಕೆಲವರು ನಿದ್ರೆ ಮಾಡ್ತಾರೆ ಅಂದ್ರೆ ಅತಿಯಾದ ನಿದ್ರೆ ಮಾಡ್ತಾರೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕೆಂದ್ರೆ ಅತಿಯಾಗಿ ನಿದ್ರೆ ಮಾಡೋದ್ರಿಂದ ಬೊಜ್ಜಿನ ಸಮಸ್ಯೆ ಮತ್ತೆ ಆಲಸ್ಯ ಇವೆರಡೂ ಕೂಡ ಗಿಫ್ಟ್ ಆಗಿ ಪಡಿತಾರೆ. ಹಾಗಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳೋದು ಅಥವಾ ಸೂರ್ಯೋದಯ ಆಗ್ತಾನೆ ಎದ್ದು ಒಂದಷ್ಟು ನಡಿಗೆಯನ್ನ ನಾವು ಮಾಡಿದ್ದೇ ಆದ್ರೆ ನಾವು ಇಡೀ ದಿನ ಚಟುವಟಿಕೆಯಿಂದ ಕೂಡಿರ್ತೀವಿ. ಹಾಗಾಗಿ ನಿದ್ದೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾಡಿ, ಅದಕ್ಕೆ ಕಡಿಮೆ ಮಾಡ್ಕೋಬೇಡಿ. ಹಾಗಂತ ಹೆಚ್ಚು ನಿದ್ದೆನೂ ಮಾಡಕ್ ಹೋಗ್ಬೇಡಿ. ಅತಿಯಾದ ನಿದ್ದೆನೂ ಕೂಡ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.